ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿ ಕೆರೆಗಳಿಗೆ ನೀರು ಹರಿಸುವ ವಿಚಾರವಾಗಿ ನೀರಿನ ಲಭ್ಯತೆ ಬಗ್ಗೆ ಸಮಗ್ರ ತಾಂತ್ರಿಕ ವರದಿ ನೀಡುವಂತೆ ಸರ್ಕಾರದಿಂದ ಮಾನ್ಯತೆ ಪಡೆದ ಸ್ಕೂಪ್ ಕನ್ಸಲ್ಟೆಂಟ್ ಕಂಪನಿಗೆ ವರದಿ ನೀಡುವಂತೆ ಸೂಚನೆ ನೀಡಿದ್ದೇನೆ. ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಟಿಬಿ ಜಯಚಂದ್ರ ಶಿರಾದಲ್ಲಿ ಭರವಸೆ ನೀಡಿದರು. ಶಿರಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು ಕೇಸ್ ಸುಪ್ರೀಂ ಕೋರ್ಟ್ಗೆ ಬರಲಿದೆ. ಅದು ಮುಗಿಯುವವರೆಗೆ ಏನು ಮಾಡೋದು ಬೇಡ. ಆ ಕೇಸ್ ಮುಗಿದ ಮೇಲೆ ಈ ಭಾಗಕ್ಕೆ ಹೆಚ್ಚಿನ ಅಲೋಕೇಶನ್ ಸಿಗುತ್ತದೆ ಎಂದರು. ನಾಕಾಗಬಾರ್ದು, ನೀರನ್ನ ಎಲ್ಲಿಂದ ಕೊಡ್ಬೋದು, ಹೇಗೆ ಕೊಡ್ಬೋದು, ಯಾವ ಕೆರೆಗಳು ಕೊಡೋಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿನ ತರಿಸೋಂಥ ಕೆಲಸ ಮಾಡಿದ್ದೀನಿ. ಅವರು ನನ್ನ ಹತ್ರ ಬಂದಿದ್ರು, ಹೇಳಿದ್ದೀನಿ. ಸುಮ್ಮನೆ ನಿರರ್ಥವಾಗಿರ್ತಕ್ಕಂಥ ಪ್ರಯತ್ನಗಳನ್ನ ಮಾಡಬಾರ್ದು. ನಾವು ಯಾವುದೇ ಮಾಡಿದ್ರೂ ಕೂಡ ಅದು ಸಾಧುವಾಗಬೇಕು, ಕಾನೂನು ಪ್ರಕಾರ ಇರಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಅದನ್ನು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ಕೇಸ್ ಬರ್ತಾಯಿದೆ. ಅದು ನಾಳೆ ಎಲ್ಲ ನಾಡಿದ್ದು ಬರೋ ಸಂದರ್ಭ ಇದೆ. ಆ ಕೇಸು ಇತ್ಯರ್ಥ ಆಗೋ ತನಕ ಏನು ಮಾಡೋದು ಬೇಡ. ಆ ಕೇಸ್ ಇತ್ಯರ್ಥ ಆದಾಗ ನಮಗೆ ಹೆಚ್ಚಿನ ಅಲೋಕೇಶನ್ ತರೋದಕ್ಕೆ ಅವಕಾಶ ಇದೆ. ಬಹುಶಃ ಇದು ಯಾರಿಗೂ ಗೊತ್ತಿಲ್ಲ, ಅದು ನನಗೆ ಗೊತ್ತಿದೆ. ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ನನಗೇನು ಯಾರಿಂದಲೂ ಕೂಡ ಹೇಳಿಕೆಯನ್ನು ಬೇಕಾಗಿಲ್ಲ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಜನ ಮಾಡ್ತಾರೆ. ವೀರಾವೇಶದಲ್ಲೇ ಮಾತಾಡ್ತಾರೆ, ರಾಜಕೀಯ ಮಾತಾಡ್ತಾರೆ. ಅಂಥವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ನಾನು ಹೋಗೋದಿಲ್ಲ. ನನಗೆ ಗೌಡಗೆರೆಗೆ ನೀರು ಬರ್ತದೆ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಖಾತ್ರಿಪಡಿಸೋದಕ್ಕೆ ಆ ಖಾಸಗಿಯವರು ತಾಂತ್ರಿಕವಾಗಿರ್ತಕ್ಕಂಥ ವರದಿಯನ್ನು ಕೊಡಬೇಕಾಗ್ತದೆ. ಆ ವರದಿ ಬರೋವರೆಗೂ ಕೂಡ ನಾವು ಕಾಯಬೇಕಾಗ್ತದೆ. ಹೋರಾಟದ ಬಗ್ಗೆ ಸ್ವಲ್ಪ ಗೊಂದಲ ಇದೆ, ಗೊಂದಲ ಸ್ವಲ್ಪ ಕ್ಲಿಯರ್ ಮಾಡಿ ಸರ್. ನೋಡಿ, ಗೊಂದಲ ಇದೆ ಅಂತೇಳಿ ಗೊಂದಲ ಸೃಷ್ಟಿ ಮಾಡೋರು ನೀರಾವರಿ ವಿಚಾರದಲ್ಲಿ ಆಸಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಗೊತ್ತಿಲ್ಲದವ್ರು ಮಾಡ್ತಾರೆ. ನೀರಾವರಿ ವಿಚಾರ ಅಂತ ಹೇಳಿದ್ರೆ ಅದು ಸುಳ್ಳು ಹೇಳಕ್ಕೆ ಬರೋದಿಲ್ಲ. ನೀರು ಎಲ್ಲಿದೆ, ಎಲ್ಲಿ ಕೊಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ತಾಂತ್ರಿಕವಾಗಿರ್ತಕ್ಕಂಥ ವರದಿ ಬೇಕಾಗ್ತದೆ. ಆ ಕಾರಣಕ್ಕೆ ನಾನು ಈಗಾಗಲೇ ಒಂದು ಖಾಸಗಿ ಕಂಪ್ನಿ, ಅಂದರೆ ಸರ್ಕಾರದ ಮಾನ್ಯತೆ ಪಡೆದಿರ್ತಕ್ಕಂಥ ಒಂದು ಕಂಪ್ನಿ, ಸ್ಕೂಪ್ ಕನ್ಸಲ್ಟೆಂಟ್ಸ್ ಅಂತ ಹೇಳಿ, ಅವ್ರಿಗಾಗಲೇ ಇವ್ರು ಕೇಳೋದಕ್ಕಿಂತ ಮುಂಚೆನೇ ನಾಕಾಗಬಾರ್ದು. ನೀರನ್ನು ಎಲ್ಲಿಂದ ಕೊಡ್ಬೋದು, ಹೇಗೆ ಕೊಡ್ಬೋದು, ಯಾವ ಕೆರೆಗಳು ಕೊಡೋಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿನ ತರಿಸೋಂಥ ಕೆಲಸ ಮಾಡಿದ್ದೀನಿ. ಅವರು ನನ್ನ ಹತ್ರ ಬಂದಿದ್ರು, ಹೇಳಿದ್ದೀನಿ. ಸುಮ್ಮನೆ ನಿರರ್ಥವಾಗಿರ್ತಕ್ಕಂಥ ಪ್ರಯತ್ನಗಳನ್ನ ಮಾಡಬಾರ್ದು. ನಾವು ಯಾವುದೇ ಮಾಡಿದ್ರೂ ಕೂಡ ಅದು ಸಾಧುವಾಗಬೇಕು, ಕಾನೂನು ಪ್ರಕಾರ ಇರಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಅದನ್ನು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ಕೇಸ್ ಬರ್ತಾಯಿದೆ. ಅದು ನಾಳೆ ಎಲ್ಲ ನಾಡಿದ್ದು ಬರೋ ಸಂದರ್ಭ ಇದೆ. ಆ ಕೇಸು ಇತ್ಯರ್ಥ ಆಗೋ ತನಕ ಏನು ಮಾಡೋದು ಬೇಡ. ಆ ಕೇಸ್ ಇತ್ಯರ್ಥ ಆದಾಗ ನಮಗೆ ಹೆಚ್ಚಿನ ಅಲೋಕೇಶನ್ ತರೋದಕ್ಕೆ ಅವಕಾಶ ಇದೆ. ಬಹುಶಃ ಇದು ಯಾರಿಗೂ ಗೊತ್ತಿಲ್ಲ, ಅದು ನನಗೆ ಗೊತ್ತಿದೆ. ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ನನಗೇನು ಯಾರಿಂದಲೂ ಕೂಡ ಹೇಳಿಕೆಯನ್ನು ಬೇಕಾಗಿಲ್ಲ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಜನ ಮಾಡ್ತಾರೆ. ವೀರಾವೇಶದಲ್ಲೇ ಮಾತಾಡ್ತಾರೆ, ರಾಜಕೀಯ ಮಾತಾಡ್ತಾರೆ. ಅಂಥವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ನಾನು ಹೋಗೋದಿಲ್ಲ. ನನಗೆ ಗೌಡಗೆರೆಗೆ ನೀರು ಬರ್ತದೆ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಖಾತ್ರಿಪಡಿಸೋದಕ್ಕೆ ಆ ಖಾಸಗಿಯವರು ತಾಂತ್ರಿಕವಾಗಿರ್ತಕ್ಕಂಥ ವರದಿಯನ್ನು ಕೊಡಬೇಕಾಗ್ತದೆ. ಆ ವರದಿ ಬರೋವರೆಗೂ ಕೂಡ ನಾವು ಕಾಯಬೇಕಾಗ್ತದೆ.